ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಕ್ಕೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ಫುಲ್ ಕ್ಲಾಸ್ ತಗೊಂಡಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ಕ್ಲಾಸ್ ತಗೊಂಡಿದೆ. ಮಹಿಳೆಯರು ಅಂದ್ರೆ ಏನು, ಗೌರವ ಇಲ್ವಾ? ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ಅವರು ವಾದ ಮಂಡಿಸಿದ್ದಾರೆ. ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದು ಕೋರಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅರ್ಜಿಯನ್ನು ಸಲ್ಲಿಸಿದ. ಈ ವೇಳೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಪ್ರಶ್ನೆ ಮಾಡಿದೆ. ರಾಜೀವ್ ಗೌಡ ಅವರ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ಅವರು ವಾದ ಮಂಡಿಸಿದ್ದಾರೆ. ಅರ್ಜಿದಾರ ಇಂತಹ ಮಾತನ್ನೆಲ್ಲ ಹೇಗೆ ಆಡೋದಕ್ಕೆ ಸಾಧ್ಯ? ಒಮ್ಮೆ ಮಾತನಾಡಿದ್ರೆ ವಾಪಸ್ ಪಡೆಯೋದಕ್ಕಾಗಲ್ಲ. ಒಂದ್ಸಲ ನೀವೇನು ಮಾತಾಡ್ತೀರಿ ಅದು ಮುಗೀತಲ್ಲಿಗೆ. ನಿಯಂತ್ರಣವಿಲ್ಲದೆ ನಾಲಿಗೆನೇ ಒಂದು ರೀತಿ ಹರಿಬಿಡೋದು ಅಂತಾರಲ್ಲ, ಆ ಥರ ನೀವು ಕ್ಷಮೆ ಕೇಳಿದ್ರು ಕೂಡ ಅವ್ರು ಅಂದಿರೋಂಥ ಮಾತಿರುತ್ತಲ್ಲ, ಆ ಮಾತಿಂದ ಅವ್ರಿಗೆ ಉಂಟಾಗಿರುವಂಥ ನೋವು ಅದ್ಯಾವುದು ಕೂಡ ಮತ್ತೆ ವಾಪಸ್ ಬರಲ್ಲ. ಒಂದ್ಸಲ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರು ಹೋಯ್ತು ಅಂತಾರಲ್ಲ, ಹಾಗೆ ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ಕ್ಲಾಸ್ ಅನ್ನ ತಗೊಂಡಿದೆ. ಫೋನ್ ಮೂಲಕ ಆಡಿದಂತಹ ಮಾತಿಗೆ ಈಗ ಆಲ್ರೆಡಿ ಅವ್ರಿಗೆ ಕ್ಷಮೆ ಕೇಳಿಬಿಟ್ರೆ, ಕ್ಷಮೆ ಕೇಳಿದ ತಕ್ಷಣ ಅದರಿಂದ ಉಂಟಾಗಿರುವಂಥ ನೋವು ಇರುತ್ತಲ್ಲ, ಅಥವಾ ಅವ್ರ ಮೇಲೆ ಅದು ಇಂಪ್ಯಾಕ್ಟ್ ಆಗಿರುತ್ತಲ್ಲ, ಅದು ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಏನು ಅನ್ಕೊಂಡಿದ್ದೀರಿ ಹೆಣ್ಮಕ್ಳು, ಮಹಿಳೆಯರು ಅಂದರೆ ಅವ್ರಿಗೇನು ರೆಸ್ಪೆಕ್ಟ್ ಇಲ್ವಾ ಅಂಥೇಳಿ ಕ್ಲಾಸ್ ತಗೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಅಮೃತ ಗೌಡ ಪೌರಾಯುಕ್ತೆ ಏನಿದ್ದಾರೆ ಅವರಿಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಫುಲ್ ತರಾಟೆ ತೆಗೆದುಕೊಂಡಿದೆ, ಕ್ಲಾಸ್ ತಗೊಂಡಿದೆ ಅಂತೇಳಿ ಹೇಗಿತ್ತು ಅಲ್ಲಿನ ಚಿತ್ರಣ ಅಂತ? ಪ್ರಭು, ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡರಿಗೆ ಒಂದು ಬೆದರಿಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ವಿರುದ್ಧ ಏನು ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ಅನ್ನ ರದ್ದು ಕೋರಿ ಇವತ್ತು ರಾಜೀವ್ ಗೌಡ ಪರ ವಕೀಲರಂತ ವಿವೇಕ್ ಸುಬ್ಬಾರೆಡ್ಡಿ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿ ವಿಚಾರಣೆ ಏನು ಹೈಕೋರ್ಟ್ನ ನ್ಯಾಯಮೂರ್ತಿಯಾದಂತ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆಯಿತು. ಇಲ್ಲಿ ಮೊದಲಿಗೆ ಏನು ಅರ್ಜಿದಾರರು ಅಧಿಕಾರಿ ವಿರುದ್ಧ ಹಾಕಿದಂತ ಬೆದರಿಕೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಷಮೆಯನ್ನ ಸಹ ಕೋರಿದ್ದಾರೆ. ಮತ್ತೊಂದು ಕಡೆ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೋರೋದಕ್ಕೂ ಸಿದ್ಧರಿದ್ದಾರೆ. ಹೀಗಾಗಿ ನಮ್ಮ ಕಕ್ಷಿದಾರರಿಗೆ ಒಂದು ಜಾಮೀನನ್ನ ಒಂದು ಕೊಡಬೇಕು, ಜೊತೆಗೆ ಬಂಧನದಿಂದ ವಿನಾಯಿತಿಯನ್ನು ಸಹ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಏನು ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಮಧ್ಯಪ್ರವೇಶ ಮಾಡಿ ಅರ್ಜಿದಾರ ಇಂತಹ ಮಾತನ್ನೆಲ್ಲ ಹೇಗೆ ಆಡೋದಕ್ಕೆ ಸಾಧ್ಯ? ಇನ್ನು ಅಂದ್ರೆ ಮಹಿಳಾ ಉದ್ಯೋಗಸ್ಥರ ಮೇಲೆ ಮಹಿಳೆಯರಿಂದ ಅವ್ರಿಗೆ ಗೌರವ ಇಲ್ಲ, ಅದ್ರ ಜೊತೆಗೆ ಆ ಮಹಿಳಾ ಉದ್ಯೋಗ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಹ ಅವರಿಗೆ ಅರಿವಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ತಾಳತೆಯನ್ನ ಸಹ ತೆಗೆದುಕೊಂಡು ಇಲ್ಲಿ ಅರ್ಜಿದಾರ ವಿರುದ್ಧ BNS ಸೆಕ್ಷನ್ 74 ಮತ್ತು 79 ಏಕೆ ಹಾಕಿಲ್ಲ ಅಂದ್ರೆ ಒಬ್ಬ ಸರ್ಕಾರಿ ಉದ್ಯೋಗಿ, ಅದರಲ್ಲೂ ಮಹಿಳಾ ಉದ್ಯೋಗಿಯ ಜೊತೆ ಅಸಭ್ಯವಾಗಿ ನಡೆಸೋದು, ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು, ಜೊತೆಗೆ ಜೀವ ಬೆದರಿಕೆ ಹಾಕೋದಕ್ಕೆ ಸಂಬಂಧಪಟ್ಟದ್ದು ಯಾಕೆ ಸೆಕ್ಷನ್ಗಳನ್ನು ಹಾಕಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಐಒ ವಿರುದ್ಧವೂ ಸಹ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಅವರ ನಾಲಿಗೆಗೆ ನಿಯಂತ್ರಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತ ನ್ಯಾಯಮೂರ್ತಿಗಳು ಜಾಮೀನು ಅರ್ಜಿಯನ್ನ ಏನು ಎಫ್ಐಆರ್ ತಡೆ ಕೋರಿ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ ನಡೆಸಿ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಇಲ್ಲಿ ಇವತ್ತು ನಡೆದಂತ ವಾದ ಮತ್ತೆ ಪ್ರತಿವಾದವನ್ನ ನೋಡೋದಾದ್ರೆ ಇಲ್ಲಿ ಇವರು ಎಫ್ಐಆರ್ ಅನ್ನ ರದ್ದು ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಮೂರ್ತಿಗಳು ಕೇಳಿದಂತ ಪ್ರಶ್ನೆಗಳು ಇರ್ಬೋದು, ಅಥವಾ ಹೆಚ್ಚುವರಿಯಾಗಿ ಸೆಕ್ಷನ್ಗಳನ್ನ ಯಾಕೆ ಆಗಿಲ್ಲ ಅನ್ನೋದಾದ್ರೆ ಹೀಗೆ ಈ ಮುಂದೆ ಆತನ ವಿರುದ್ಧವಾಗಿ ಅಥವಾ ತೀರ್ಪು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಅನ್ಸುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್.